ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮಿನೇಷನ್ ದೊಳಗೆ ನಿಮಗೆ ಚಳಿ ಬರ್ಸುವಂತ ಕ್ವಶನ್, ನಿಮ್ಮನ್ನ ಅನ್ಸುವಂತ ಕ್ವಶನ್ ಒಂದು ಬಂದದ. ಬಾಳ ಎಕ್ಸಾಮ್ದಾಗ ಜಿಗಿದಾಡುವಂತ ಕ್ವಶನ್. ಇದನ್ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು ನೋಡ್ರಿ ವಿದ್ಯಾರ್ಥಿಗಳೇ. ವೆರಿ ಸಿಂಪಲ್. ಇಲ್ಲಿ ಏನ್ ಬಂದದಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಸಿಂಪ್ಲಿಫಿಕೇಶನ್ ಮೇಲೆ ಬಂದದ. ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕ್ರಿ ಇದನ್ನ ಸಾಲ್ವ್ ಮಾಡೋ ಮುಂದ. ಫಸ್ಟ್ ಯಾವ್ದದ 2 ಐತಿ, 2 ಬರ್ಕೋಬೇಕು. ಆನಂತರ 3 ಐತಿ, ಆನಂತರ 3 ಬರ್ಕೋಬೇಕು. ವಿದ್ಯಾರ್ಥಿಗಳೇ ಇಲ್ಲಿ ಬಹಳ ಇಂಪಾರ್ಟೆಂಟ್ ಐತಿ. ಫಸ್ಟ್ 2 ನ ಬರ್ಕೋಬೇಕ, ಆನಂತರ 3 ಬರ್ಕೋಬೇಕ. ನೆಕ್ಸ್ಟ್ ಏಸ್ ಪ್ಲಸ್ ಅದಾವ್ರಿ 1 2 3 4 5. ಅದಕ್ಕ 5 ಡಾಟ್ ಹಾಕೊಂಡ್ಬಿಡೋಣ. 1 2 3 4 5. ಹಂಗಾದ್ರೆ ಇನ್ನು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕ್ರಿ? ಎಸ್, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡ್ರಿ. 2 3 ಎಷ್ಟ? 5. 5 3 ಎಷ್ಟ? 8. ಮಗ್ಲಾನು ಕೂಡಿಸ್ಕೊತ ಹೋಗ್ಬೇಕಾ? 8 5 ಎಷ್ಟ? 13. 13 8 ಎಷ್ಟ? 21. 21 13 ಎಷ್ಟ? 34. ಇಲ್ಲಿ ಲಾಸ್ಟಿಕ್ ಪ್ಲಸ್ ಇರುವುದರಿಂದ ದೊಡ್ಡ ಸಂಖ್ಯೆ ಮ್ಯಾಲ ಇರ್ಬೇಕ್ರಿ. ಯಾಕಂದ್ರೆ ಪ್ಲಸ್ ಮಾಡೋಣ ಹೆಚ್ಚಾಗ್ತದ, ಸಣ್ಣ ಸಂಖ್ಯೆ ಕೆಳಗಡೆ ಇರ್ಬೇಕ್ರಿ. ಸೊ ನಮ್ಮ ಆನ್ಸರ್ 34 ಡಿವೈಡೆಡ್ ಬೈ 21. ನಮ್ಮ ಆನ್ಸರ್ ಜಿಂದಾಬಾದ. ಯಾವ ಆಪ್ಷನ್ ದಾಗದ್ರಿ? ಯಾವ ಆಪ್ಷನ್ ದಾಗದ? 34 ಡಿವೈಡೆಡ್ ಬೈ 21. ಆಪ್ಷನ್ C3 ಅದ. ಅದ್ಭುತವಾದಂತಹ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಿದಿರಿ. ಇಂಥ ಕ್ವಶನ್ಸ್ ಗಳಿಗೆ ಅದ್ಭುತವಾದಂತಹ ಟ್ರಿಕ್ಸ್, ಕಾನ್ಸೆಪ್ಟ್ ನಿಮಗೆ ಏನಾದ್ರು ಬೇಕಂತಂದ್ರ ಎಲ್ಲಾ ಸಬ್ಜೆಕ್ಟ್ ದೊಳಗೂ ಅದ್ಭುತವಾದಂತಹ ಟೀಚರ್ಸ್ ಇದ್ದಾರೆ. ಎಲ್ಲರೂ ಜಾಯ್ನ್ ಆಗ್ರಿ, ನಿಮ್ಮ ಕನಸಿನ ನೌಕರಿಯನ್ನ ಹಿಡೀರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹೊಸ ಬ್ಯಾಚ್ಗಳಿಗಾಗಿ ಮೇಲ್ಗಡೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ.